Hi friends, welcome back to our channel Drive Taste Live. This is Pavitra. ಇವತ್ತು ನಾವು ಮಂಗಳೂರಲ್ಲಿರೋ ಶೆಟ್ಟಿ ಲಂಚ್ ಹೋಮ್ಗೆ ಬಂದಿದ್ದೀವಿ. ಇಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ ಮಂಗಳೂರು ಫೇಮಸ್ ಸೀ ಫುಡ್ ಇಲ್ಲಿ ಫೇಮಸ್. ಸೊ ಬನ್ನಿ ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ. ಇನ್ನು ಈ ಹೋಟೆಲ್ ಬಗ್ಗೆ ಹೇಳೋದಾದರೆ ಇದು 65 ಇಯರ್ಸ್ ಓಲ್ಡ್ ರೆಸ್ಟೋರೆಂಟ್. ತೇಜಪ್ಪ ಶೆಟ್ಟಿ ಹಾಗೆ ಇವರ ವೈಫ್ ಪ್ರಭಾವತಿ ಶೆಟ್ಟಿ ಇಬ್ಬರು ಸೇರಿ 1957 ಕುಂದಾಪುರದಲ್ಲಿ ಶೆಟ್ಟಿ ಲಂಚ್ ಹೋಮ್ನ ಓಪನ್ ಮಾಡ್ತಾರೆ. ಹಾಗೆ ಇವರ ಇನ್ನೊಂದು ಬ್ರಾಂಚ್ನ ಮಂಗಳೂರಿನಲ್ಲಿ 1973 ಶುರು ಮಾಡ್ತಾರೆ. ಈ ಹೋಟೆಲ್ನಲ್ಲಿ ನಿಮಗೆ ಮಂಗಳೂರು ಫೇಮಸ್ ಚಿಕನ್ ಘೀ ರೋಸ್ಟ್ ಇಲ್ಲಿ ಸಿಗುತ್ತೆ. ಬನ್ನಿ ಈ ಚಿಕನ್ ಘೀ ರೋಸ್ಟ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಘೀ ರೋಸ್ಟ್ನಲ್ಲಿ ತುಂಬಾ ವೆರೈಟೀಸ್ ಇದೆ. ನಾನ್ ವೆಜ್ಜಲ್ಲಿ ಚಿಕನ್, ಬ್ರೌನ್ ಹಾಗೆ ಫಿಶ್ ಘೀ ರೋಸ್ಟ್ ಸಿಗುತ್ತೆ. ಹಾಗೆ ವೆಜ್ಜಲ್ಲಿ ನೋಡೋದಾದರೆ ಪನ್ನೀರ್ ಹಾಗೆ ಮಶ್ರೂಮ್ ಘೀ ರೋಸ್ಟ್ ಸಿಗುತ್ತೆ. ಹೇಗೆ ಮಾಡ್ತಾರೆ ನಾವು ಹೀಗೆ ಮಾಡೋದು ಕೆಲ ಕಷ್ಟ ಒಂದು ಪೀಸ್ ಒಂದು ಮಧ್ಯಾಹ್ನ ತಾಲಿ ಊಟ ಮಾಡಿದ್ದಾರೆ. ಒಂದು ಪೀಸಿಗೆ ಇರುತ್ತೆ ಅದು ಇನ್ಕ್ಲೂಡೆಡ್ ತಾಲಿಯಲ್ಲಿ ಅಲ್ಲ ಬೇರೆ ತಾಲಿ ಬೇರೆ. ಹಾಗೆ ನಮ್ಮದು ಬೇರೆ ಬೇರೆ ತಾಲಿ ಉಂಟು. ನಮ್ಮ ಪೋರ್ಚುಗೀಸ್ ತಾಲಿ ಅಂತ ಬರುತ್ತೆ. ಅದರೆಲ್ಲ ಹೋಗುವುದು ಚಿಕನ್ ಇರ್ತದೆ, ಸುಕ್ಕ, ಘೀ ರೋಸ್ಟ್, ಮೂರು ರೊಟ್ಟಿ, ನೀರು ದೋಸೆ, ಕುಂದಾಪುರ ಚಿಕನ್, ಮಟನ್ ಹಾಗೆ ಚಿಕನ್ ತೊಗೊಂಡು ಹಾಗೆ ಫಿಶ್ ತೊಗೊಂಡು ಅಂಜಲ್ ತಾವೇ ಪ್ರಾನ್ ಕರಿ ಎಲ್ಲ ಮತ್ತು ರೈಸ್ ರಸಂ ಪಲ್ಯ ರೈಸ್ ವಾಚನೆ ಅದೊಂದು ತೊಗೊಂಬರೋದು. ಮತ್ತು ಎಲ್ಲ ಬಲಿ ಇಷ್ಟವಾಗ್ತದೆ ಎಲ್ಲ ಹಾಗೆ ಚಿಕನ್ ಎಲ್ಲ ಚಿಕನ್ ಹಾಗೆ ವೆಜ್ಜು ಒಟ್ಟು ಪನ್ನೀರ್ ಚಿಕನ್ ಇದು ವೆಜ್ಜು ಎಷ್ಟು ವೆಜ್ಜು ಹೀಗೆ ನಾನ್ ವೆಜ್ ಹೋಗೋದಷ್ಟು ವೆಜ್ಜು ವೆಜ್ಜಲ್ಲಿ ನಾವು ಗೀರಸ್ಟಲ್ಲಿ ಪನ್ನೀರ್ ಗೀರಸ್ ಕೆಲವು ಪೊಟ್ಯಾಟೊ ಗೀರಸ್ ಕೇಳ್ತಾರೆ. ನಾವು ಹೇಗೆ ಕಸ್ಟಮರ್ ಹೇಗೆ ಬೇಕು ಅದು ಸಹ ಮಾಡಿಕೊಡ್ತೀವಿ. ನಾವು ಪೊಟ್ಯಾಟೊ ಗೀರಸ್ಗೂ ಮಾಡಿಕೊಡ್ತೇವೆ. ಅದು ಬೇಕಾದ್ರೆ ಮಾಡ್ತೀವಿ. ಯಾವುದು ಇಲ್ಲ ಅಂತ ನಮ್ಮಲ್ಲಿ ಹೆಚ್ಚಾಗಿ ಕಸ್ಟಮರ್ ಇಲ್ಲಿ ನಾವು ಚೈನೀಸ್ ಉಂಟು, ಇಂಡಿಯನ್ ಉಂಟು, ನಮ್ಮದು ಎಲ್ಲ ಯಾವುದಾದ್ರು ಟೇಸ್ಟಿ ಪೌಡ್ರ್ ಕಲ್ಲರ್ ಅರಿಶಿನ ಯಾವುದಾದ್ರು ಇಲ್ಲಿ ಬೆಸ್ಟ್. ಈಗ ರೇಟ್ ಆಗ್ತಾ ಇರೋದು ಅದು ಇದು ಕೆಲಸ ಮಾಡಬೇಕು. ಸ್ವಲ್ಪ ಶಾದಿ ಇದಷ್ಟು ಮಾಡೋದ್ರಿಂದ ಸ್ವಲ್ಪ ಶಾದಿ ಎಲ್ಲ ರಕ್ತ ಬಂದು ಹಾಗೆ ಇದೊಂದು ಐಟಮ್ ಹಾಗೆ ಬೇರೆಲ್ಲ ಫಿಶಸ್ ಅಲ್ಲ ಕಾಣೆ ಅಂಜಿರ ಮಂಗಡ ಹೋಗುತ್ತೆ. ಈ ಘೀ ರೋಸ್ಟ್ ಮಸಾಲಾನ 30 to 45 ಮಿನಿಟ್ಸ್ ಪ್ಯೂರ್ ದೇಸಿ ಗೀಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಈ ಮಸಾಲಾನ ಚಿಕನ್ನು, ಬ್ರೌನ್, ಫಿಶ್ ಹಾಗೆ ಪನ್ನೀರ್, ಮಶ್ರೂಮ್ ಘೀ ರೋಸ್ಟ್ಗೆ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ಇವರ ಲೆಜೆಂಡರಿ ಸೀ ಫುಡ್ ಥಾಲಿ ಕೂಡ ಸಿಗುತ್ತೆ.
ಇದು ಪ್ರಾನ್ ಕರಿ, ಸ್ಕ್ವಿಡ್ ಗೀ ರೋಸ್ಟ್, ಇದು ಚಿಪ್ಪು, ಇದಕ್ಕೆ ಕ್ಲಾಮ್ಸ್ ಹೇಳ್ತಾರೆ, ಕ್ಲಾಮ್ ಸುಕ್ಕ. ಹಾಗೆ ಬಂದಿದ್ದು ಡ್ರೈ ಪ್ರಾನ್ಸ್ ಚಟ್ನಿ. ಮತ್ತು ಡೈಲಿ ನಮ್ಮದು ವೆಜಿಟೇಬಲ್ ಚೇಂಜ್ ಆಗುತ್ತೆ ಇರುತ್ತೆ. ರೈಸ್, ರಸಮ್, ಪಿಕ್ಕಲ್. ಅಂಜಲ್ ಆಯ್ತಾ? ಮಂಗಳೂರು ರೈಸ್ ಅಲ್ಲ ಅದು? ಮಂಗಳೂರು ರೈಸ್, ಬಾಯ್ಲ್ಡ್ ರೈಸ್. ಈ ಹೋಟೆಲ್ನಲ್ಲಿ 3 ಡಿಫ್ರೆಂಟ್ ಸಿಟ್ಟಿಂಗ್ ಪ್ಲೇಸಸ್ನ ನೋಡಬಹುದು. ನಾರ್ಮಲ್ ಸಿಟ್ಟಿಂಗ್ ಕೂಡ ಇದೆ, ಏರ್ ಕಂಡೀಷನಿಂಗ್ ರೆಸ್ಟೋರೆಂಟ್ ಕೂಡ ಇದೆ, ಹಾಗೆ ಒಂದೊಳ್ಳೆ ಡ್ರಿಂಕ್ಸ್ ಮಾಡ್ತಾ ಒಂದೊಳ್ಳೆ ಫುಡ್ನ ಟೇಸ್ಟ್ ಮಾಡೋದಕ್ಕೆ ಸಪ್ರೇಟ್ ರೆಸ್ಟೋರೆಂಟ್ ಕೂಡ ಇದೆ. ಸೊ ಇವೆಲ್ಲವನ್ನು ನೀವು ಒಂದೇ ಪ್ಲೇಸ್ನಲ್ಲಿ ನೋಡಬಹುದು. ಇವರ ಇನ್ನೊಂದು ಪಾಪ್ಯುಲರ್ ಡಿಶ್ ಬಂದು ಕಾನೆ ಮಸಾಲಾ ಫ್ರೈ. ಇವ್ರದ್ದೇ ಆದಂಥ ಅಥೆಂಟಿಕ್ ಮಸಾಲಾನ ಯೂಸ್ ಮಾಡಿ ಈ ಕಾನೆ ಮಸಾಲಾ ಫಿಶ್ ಫ್ರೈನ ಮಾಡ್ತಾರೆ. ಫಿಶ್ ಕಾನೆ ಇದು ಬಂದು ಕೋಕೋನಟ್ ಆಯಿಲಲ್ಲಿ ಮಾಡಿರೋದು. ನಾವು ಒಳಗೆ ನೋಡಿದ್ದೀವಿ ಹೆಂಗೆ ಮಾಡಿದರು ಅಂತ. ಸೊ ಅದ್ರ ಮಸಾಲ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ. ಸೊ ಆ ಫ್ಲೇವರು, ಕೋಕೋನಟ್ ಆಯಿಲ್ ಫ್ಲೇವರು ಮಸಾಲ ಜೊತೆ ಬ್ಲೆಂಡಾಗಿ ಅಷ್ಟು ರುಚಿಯಾಗಿದೆ. ಆ್ಯಕ್ಚುಲಿ ಇದು ತುಂಬ ಸಾಫ್ಟಾಗಿ ಇರೋದಕ್ಕಿಂತ ನಮಗೆ ಆ ಮಸಾಲ ಫ್ಲೇವರು ಚೆನ್ನಾಗೆ ಗೊತ್ತಾಗ್ತದೆ. ಅಥೆಂಟಿಕ್ ಡಿಶ್ಶು ಇದು ಬಂದು ಇವ್ರದ್ದು ಫೇಮಸ್ ಚಿಕನ್ ಗೀ ರೋಸ್ಟು. ಸೊ ಇದು ಚಿಕನ್ ಗೀ ರೋಸ್ಟ್ ಹೆಂಗೆ ಮಾಡಿದ್ರೆ ಅಂತ ನೋಡ್ತೀವಿ. ಸೊ ಇದ್ರ ಪರ್ಫೆಕ್ಟ್ ಕಾಂಬಿನೇಷನ್ ಬಂದು ನೀರು ದೋಸೆ. ಸೊ ನೀರು ದೋಸೆ ಜೊತೆ ನೀವು ಚಿಕನ್ ಗೀ ರೋಸ್ಟ್ ತಿಂದರೆ ಚೆನ್ನಾಗಿರುತ್ತೆ. ಇದ್ರ ಫ್ಲೇವರು ಇದುವರೆ ನಾನು ಎಲ್ಲೂ ತಿಂದಿಲ್ಲ, ತುಂಬ ಡಿಫ್ರೆಂಟಾಗಿದೆ. ಚಿಕನ್ ಸಖತ್ತಾಗಿ ಬೆಂದಿದೆ, ಆ ಫ್ಲೇವರ್ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ನಿಮಗೆ ಏನೂ ಸಪ್ರೇಟಾಗಿ ಏನೂ ತಿನ್ನೋ ಥರ ಫೀಲ್ ಆಗಿಲ್ಲ. ಚಿಕನ್ ಗೀ ರೋಸ್ಟು, ಚಿಕನ್ ಸಪ್ರೇಟು, ಈ ಗೀ ರೋಸ್ಟ್ ಸಪ್ರೇಟಾಗಿದೆ, ಆ ಥರ ಏನೂ ಫೀಲ್ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಬೇಬಿ ಕಾರ್ನ್, ತವಾ ಫ್ರೈ, ಇದ್ರ ಜೊತೆಗೆ ಬೇರೆ ಸಾಂಬಾರು, ತಿಳಿ ಸಾಂಬಾರು ಕೊಟ್ಟಿದ್ದಾರೆ. ಹಾಗೆ ಉಪ್ಪಿನಕಾಯಿ, ವೆಜಿಟೇಬಲ್ ಪಲ್ಯ, ಇದು ಹೀರೆಕಾಯಿ ಮಾಡಿರೋದು, ಸಾಂಬಾರು, ರಸಮ್ಮು, ಕರ್ಡು, ಹಾಗೆ ಮಜ್ಜಿಗೆ. ಇದ್ರ ಜೊತೆಗೆ ಒಂದು ಹಪ್ಪಳ, ನೀರು ದೋಸೆ, ಮಂಗಳೂರು ಸ್ಪೆಷಲ್ ನೀರು ದೋಸೆ ಮತ್ತು ಬಾಯ್ಲ್ಡ್ ರೈಸ್ ಕೊಟ್ಟಿದ್ದಾರೆ. ಇದು ದೋಸೆ, ಇದ್ರ ಜೊತೆಗೆ ಪನ್ನೀರ್ ಗೀ ರೋಸ್ಟ್, ಫುಲ್ಲು ಗೀ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಸ್ವೀಟ್ ಟೇಸ್ಟ್ ಇದೆ. ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ. ಬೇಬಿ ಕಾರ್ನ್ ತವಾ ಫ್ರೈ. ಈಗ ಹೇಗೆ ಫಿಶಲ್ಲಿ ತವಾ ಫ್ರೈ ಎಲ್ಲ ಸಿಗುತ್ತೆ, ರವಾ ಫ್ರೈ
ಅದೇ ಥರ ವೆಜ್ಜಲ್ಲಿ ಇವರು ಬೇಬಿ ಕಾರ್ನ ಯೂಸ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಫುಲ್ಲು ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಕಿ ಪಲ್ಯ ಮಾಡಿದ್ದಾರೆ. ಡೈಲಿ ವೆರೈಟೀಸ್ ಪಲ್ಯ ಸಿಗ್ತಾ ಇದೆ. ಫೈನಲಾಗಿ ಮಸಾಲ ಮಜ್ಜಿಗೆ ನನಗೊಂದು ತುಂಬಾ ಇಷ್ಟ ಆಯಿತು. ಇದರಲ್ಲಿ ಪುದೀನ, ಕೊತ್ತಂಬರಿ, ಹಾಗೆ ಶುಂಠಿ ಎಲ್ಲರೂ ಚೆನ್ನಾಗಿ ಬ್ಲೆಂಡ್ ಮಾಡಿ ಹಾಕಿದ್ದಾರೆ. ಸಖತ್ ಟೇಸ್ಟಿಯಾಗಿದೆ. ನನಗಂತೂ ಇದನ್ನು ತುಂಬ ಇಷ್ಟ ಆಯಿತು. ನನಗಂತೂ ಇಲ್ಲಿನ ಆ್ಯಂಬಿಯನ್ಸ್ ಮತ್ತು ಫುಡ್ಡು ತುಂಬಾ ಇಷ್ಟ ಆಯಿತು. ನೀವೇನಾದರೂ ಈ ಹೋಟೆಲ್ನ ವಿಸಿಟ್ ಮಾಡಿದ್ರೆ ಇವರ ಫೇಮಸ್ ಚಿಕನ್ ಘೀ ರೋಸ್ಟ್, ಕಾನೆಮಸಾಲಫ್ರೈ ಆಗಿ ಸೀ ಫುಡ್ ಥಾಲಿನ ಟೇಸ್ಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.